ಫ್ರೆಂಡ್ಸ್, ಶುಭೋದಯ. ಇವತ್ತು ಯಾವ ಕತೆ ಹೇಳ್ಬೇಕು ಅನ್ಕೊಂಡಿದ್ದಂದ್ರೆ ಗುರುರಾಜ್ ಕರ್ಜಿಯವರ ಕರುಣಾಳು ಬಾ ಬೆಳಕೆ ಪುಸ್ತಕದಲ್ಲಿರೋ ಸಮಸ್ಯೆಯ ಭಾರ. ಆ ಕತೆ ಯಾಕೆ ಹೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ಎಷ್ಟು ಈಸಿ ಸಿಂಪ್ಲಿಸಿಟಿಯಾಗಿ ಒಬ್ಬ ಪ್ರವಚನಕಾರರು ಅಂದ್ರೆ ಸ್ವಾಮೀಜಿಯವರು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಮಸ್ಯೆಯ ಭಾರವನ್ನ ಹೇಗೆ ಇಳಿಸ್ಬೇಕು ಅನ್ನೋದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಅವನಿಗೆ ತಿಳಿಸಿ ಹೇಳ್ಯಾರ ಅನ್ನೋದೇ ಈ ಕಥೆಯ ವಿವರಣೆ. ಸೊ ಪ್ಲೀಸ್ ಪೂರ್ತಿಯಾಗಿ ಕಥೆ ಕೇಳಿ, ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಿ. ಒಂದೂರಲ್ಲಿ ಹಿಂಗೆ ಪ್ರವಚನಕಾರರು ದೊಡ್ಡ ಸ್ವಾಮೀಜಿಯವರು ಡೈಲಿ ಪ್ರವಚನ ಮಾಡ್ತಿರ್ತಾರೆ ಗುಡಿಯಲ್ಲಿ ಕುತ್ಕೊಂಡು. ಬೇಕಾದಷ್ಟು ಜನ ಹೋಗಿ ಪ್ರವಚನ ಕೇಳ್ತಿರ್ತಾರೆ. ಯಾಕೆ ಪ್ರವಚನ ಕೇಳ್ತಾರ? ಮನಸ್ಸು ಹಗುರ ಆಗ್ಲಿ, ಹಂಗೆ ಮನಸ್ಸು ಬೇರೆ ಕಡೆ ವಾಲ್ದೆ ಇರ್ಲಿ ಅಂತ ಹೇಳಿ ಅಲ್ಲಿ ಪ್ರವಚನಕ್ಕ ಹೋಗ್ತಿರ್ತಾರ. ಪ್ರವಚನ ಹೋದ್ಮೇಲೆ ಅಲ್ಲಿ ಬೇರೆ ಕಡೆ ಮನಸ್ಸು ಹೋಗಲ್ಲ, ಪ್ರವಚನನೇ ಕೇಳ್ತಿರ್ತೀರಿ. ಆದ್ರೆ ಪ್ರವಚನ ಮುಗಿದ ಮೇಲೆ ಏನಾಗ್ತದ, ಮತ್ತೆ ಮನೆಯಲ್ಲಿ ಏನಾಯ್ತು, ಹಂಗಾಯ್ತು, ಹಿಂಗಾಯ್ತು, ಅವ್ರಿಗೆ ಇದಾಯ್ತು, ಇದು ತರ್ಬೇಕು, ಅದು ತರ್ಬೇಕು, ಮತ್ತೇನಾಗತ್ತ, ಮತ್ತೆ ಚಿಂತೆ ಲೋಕದಲ್ಲಿನೇ ಎಲ್ಲಾರು ಹೋಗ್ಬಿಡ್ತಾರ. ಸೊ ಅದಕ್ಕ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಪ್ರವಚನ ಮುಗಿದ್ಮೇಲೆ ಸ್ವಾಮೀಜಿ ಅವ್ರಿಗೆ ಕೇಳ್ತಾನ. ಏನ್ ಕೇಳ್ತಾನ? ಇಲ್ಲೇನೋ ಕೇಳ್ತೀವಿ ಸ್ವಾಮೀಜಿ, ಬೇರೆ ಕಡೆ ಮನಸ್ಸು ಹೋಗಲ್ಲ, ದೇವರ ಬಗ್ಗೆ ಪ್ರವಚನಗಳನ್ನ ಕೇಳಿ 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 ಎಷ್ಟು ಖುಷಿ, ಮನಸ್ಸಿಗೆ ಆನಂದ ಆಗತ್ತ. ಬಟ್ ಮನೆಗ್ ಹೋದ್ರೆ ಮತ್ತೆ ಅದೇ, ಮೊನ್ನೆ ತಾನೇ ನನ್ ಮಗಳಿಗೆ ಏನ್ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಚಿಂತೆ ಇತ್ತು, ಅದಾದ್ಮೇಲೆ ಏನೋ ಒಂದ್ ಅವಳಿಗೆ ಆರೋಗ್ಯದ ಸಮಸ್ಯೆ ಆಯ್ತು, ಅದರ ಹಾಸ್ಪಿಟಲ್ ಖರ್ಚು ನಿಭಾಯಿಸ್ಬೇಕಾಯ್ತು, ಅದಾದ್ಮೇಲೆ ಇನ್ನೊಂದು ಇವಾಗ ಮದ್ವೆ ಮಾಡ್ಬೇಕು, ಒಂದಾದ್ಮೇಲೆ ಒಂದು ಚಿಂತೆ ಕಾಡ್ತಾನೆ ಇದೆ ಸ್ವಾಮೀಜಿ. ಹಿಂಗ ಮೇಲೆ 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 ಸಮಸ್ಯೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಏನ್ ಮಾಡ್ಬೇಕು ಅವಾಗ ಅಂತ ಹೇಳಿ ಈಸಿಯಾಗಿ ಕೇಳ್ತಾನ. ಇವಾಗ ಸ್ವಾಮೀಜಿ ಅವ್ರು ಹೇಳ್ತಾರ, ಒಂದ್ ಗ್ಲಾಸ್ ನೀರ್ ತಗೋ, ಆ ಗ್ಲಾಸ್ ನೀರನ್ನ ಕೈಯಲ್ಲಿ ಹಿಡ್ಕೊ ಅಂತ ಹೇಳ್ತಾರ. ಆಯ್ತು, ಹಿಡ್ಕೋತೀನಿ ಅಂತ ಹೇಳಿ ಸಾಮಾನ್ಯ ನಿಮಿಷ ಹಿಡ್ಕೋತಾನ. ಹಿಡ್ಕೊಂಡ್ಮೇಲೆ ವಜ ಅದನ ಅಂತ ಕೇಳ್ತಾನ. ಇಲ್ಲ ಸ್ವಾಮೀಜಿ ಅಂತ ಹೇಳ್ತಾನ. ಆಯ್ತು, ಕಂಟಿನ್ಯೂ ಆಗಿ ಒಂದ್ ½ ಹಿಡ್ಕೊ ಅಂತ ಹೇಳ್ತಾನ. ಅರ್ಧ ಗಂಟೆನ ಆ ಗ್ಲಾಸ್ ಅನ್ನ ಹಿಡ್ಕೊ ಅಂತ ಹೇಳ್ತಾನ. ಹಿಡ್ಕೊಂಡ್ಮೇಲೆ ಅವನಿಗಂತ ಕೇಳ್ತಾರ ಸ್ವಾಮೀಜಿ ಅವ್ರು, ಏನಾಯ್ತು ಇವಾಗ ಅಂತ ಹೇಳಿ. ಇಲ್ಲ ಸ್ವಾಮೀಜಿ, ಕೈ ನೋಯ್ಲಿಕ್ಕತ್ತದ ಅಂತ ಹೇಳಿ. ಸೇಮ್ ಹಿಂಗೆ ನಮ್ ಸಮಸ್ಯೆಯ ಭಾರ ಅನ್ನೋದಲ್ಲ, ನೀವು ಕಂಟಿನ್ಯೂ ಅದನ್ನ ಹೊತ್ಕೊಂಡು ತಿರುಗಾಡಿದ್ರೆ ಅದು ಭಾರ ಅಲ್ಲದೆ ಇನ್ನೇನು ಆಗಲ್ಲ, ಅದು ಇನ್ನೊಂದು ರೋಗಕ್ಕೆ ಕಾರಣ ಆಗತ್ತ ಹೊರತು ಯಾವತ್ತೂ ಕಡಿಮೆ ಆಗಲ್ಲ. ಅದೇ ಸಮಸ್ಯೆಗಳನ್ನ ಸೈಡಿಗಿಟ್ಟು ದೇವರ ಬಗ್ಗೆ ಚಿಂತನೆ ಮಾಡ್ರಿ, ಹಿಂಗೆ ಹರಿಕತೆಗಳನ್ನ ಕೇಳ್ರಿ, ಸ್ವಲ್ಪ ಬೇರೆ ಕಡೆ ಮನಸ್ಸನ್ನು ವಾಲಿಸಿ, ಅಂದ್ರೆ ಆ ಸಮಸ್ಯೆನ ಬದಿಗಿಡ್ರಿ, ಬರೀ ಅದ್ರ ಚಿಂತೆ ಮಾಡೋ ಬದಲು ಅದನ್ನ ಸೈಡಿಗಿಟ್ಟು ಬೇರೆ ಕಡೆ ಸ್ವಲ್ಪ ನಿಮ್ಮ ತಲೆಯನ್ನ ಹಾಕಿ ಬೇರೆ ಲೋಕದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರ ಸಮಸ್ಯೆ ಅನ್ನೋದು ಭಾರ ಆಗಂಗಿಲ್ಲ. ಅವಾಗವಾಗ ಮಾತ್ರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳಿ ಎಷ್ಟು ಈಸಿಯಾಗಿ ಬ್ಯೂಟಿಫುಲ್ ಆಗಿ ಸ್ವಾಮೀಜಿಗಳು ಆ ಮನುಷ್ಯನಿಗೆ ವಿವರಣೆ ಮಾಡ್ತಾರ. ಸೊ ಇದು ನಿಮ್ಗೂ ಅರ್ಥ ಆಯ್ತು ಅನ್ಕೋತೀನಿ, ಎಲ್ಲರಿಗೂ ಅನ್ವಯಿಸುತ್ತಾ. ಅದಕ್ಕೆ ನಾವು ಜಾಸ್ತಿ ಯೋಚನೆ ಮಾಡೋದ್ ಬೇಡ, ನಿನ್ನೆ ಬಗ್ಗೆ ಯೋಚನೆ ಮಾಡೋದ್ ಬೇಡ, ನಾಳೆ ಬಗ್ಗೆ ಚಿಂತೆ ಮಾಡೋದ್ ಬೇಡ. ಇವತ್ತಿನ ದಿನ ಅನುಭವಿಸ್ಕೊಂಡು ಖುಷಿಯಾಗಿರೋಣ ಅಂತ ಹೇಳಿ ಇವತ್ತಿನ ಕಥೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಬೇರೆ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.